ರೀ ಪೊರಕೆ ಹೊಡಿತಾರ ಕಲ್ಲೊಡಿತಾರ ರೀ ಪೊರಕೆ ಹೊಡಿತಾರ ಕಲ್ಲೊಡಿತಾರ ಕೋಟಾಂತರ ಬಂದ ವಿಧಾನಸೌಧ ಇರಲ್ಲನು ಕೋಟಾಂತರ ಬಂದ ವಿಧಾನಸೌಧ ಇರಲ್ಲನು ವಿಧಾನಸೌಧ ಕಟ್ಟಿದವನು ಬೆವರು ಹರಿಸಿದಂತ ರೀತಾನೆ ವಿಧಾನಸೌಧ ಕೆಡುವುದು ತಾಕತ್ತು ನಮಗಿದೆ ವಿಧಾನಸೌಧ ಕೆಡುವುದು ತಾಕತ್ತು ನಮಗಿದೆ ಕ್ಷಮಾಪಣೆ ಕೇಳಲೇಬೇಕು ಮಹಾನರ್ಪಣೆ ಕೇಳಲೇಬೇಕು ಒಂದು ಕೃಷಿ ಭೂಮಿ ಮುಳಿಯೋಗಾಗಿ ಮೂರನೇ ಮಹಾಯುದ್ಧ ಆಗ್ತದೆ ರೈತರೇ ಹೇಳಿ ಎದ್ದೇಳಿ ಬಿಡದಿ ರೈತರ ಮೇಲೆ ಸರ್ಕಾರ ನಡೆಸಿರುವಂತಹ ಕುತಂತ್ರದ ವಿರುದ್ಧ ಸೆಟೆದು ನಿಂತು ಸರ್ಕಾರಕ್ಕೆ 80ರ ದಶಕದ ಹೋರಾಟದ ಹಾದಿಯನ್ನು ತೋರಿಸಿ ಸರ್ಕಾರ ರೈತರನ್ನು ಎದುರಾಕಿಕೊಂಡರೆ ಸರ್ಕಾರ ಉಳಿಯಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲು ರಾಜ್ಯದ ದೇಶದ ರೈತರೇ ಹೇಳಿ ಎದ್ದೇಳಿ ರೈಲುಗಳ ಮುಖಾಂತರ ಕಾರುಗಳ ಮುಖಾಂತರ ಬಸ್ಸುಗಳ ಮುಖಾಂತರ ಬಿಡದಿ ಚಲೋ ಅಂದಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಉಚ್ಛೆ ಬರುವಂತಹ ಹೋರಾಟಕ್ಕೆ ಮುಂದಾಗಿ ನೂರಾರು ವರ್ಷಗಳಿಂದ ಸ್ವಾಭಿಮಾನದ ಬದುಕನ್ನು ನೀಡಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಭೂಮಿ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆ ಶಾಮೀಲಾಗಿ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸಿ ಡಿನೋಟಿಫಿಕೇಶನ್ ಮುಖಾಂತರ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಮುಂದಾಗಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ರೌಡಿಯಾದಂತಹ ಮುಖ್ಯಮಂತ್ರಿ ಶಿವಕುಮಾರ್ ಅವರ ವಿರುದ್ಧ ಸೆಟೆದು ನಿಲ್ಲಿ. ಯಾಕೆ ರೌಡಿ ಅಂತ ಹೇಳ್ತಾರೆ ಅಂದ್ರೆ ನಡೆದುಕೊಳ್ಳೋ ರೀತಿ ಅದಲ್ಲ. ನಾನು ರೌಡಿ ಭಾಷೆ ಬರ್ತಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ನೀವು ಯಾವ ರೀತಿ ಯಾವ ನಾಚಿಕೆ ಮಾನ ಮರೆಯೋದಿಲ್ಲದ್ರೆ ರೈತರ ಒಪ್ಪಿಗೆ ಇಲ್ಲದೆ ನಿಮ್ಮದೇ ಚೇಲಾಗಳನ್ನು ನಾನು ಭೂಮಿ ಕೊಡ್ತೀನಿ ಅಂತೇಳಿ ಇವತ್ತು ಅಲ್ಲಿನ ಬಿಡದಿ ರೈತರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತೆ ಮುಖ್ಯಮಂತ್ರಿಗಳನ್ನು. ಯಾವ ರೈತರು ಜಮೀನು ಕೊಡ್ತಾರೋ ಅವರ ಒಂದು ಲಿಸ್ಟ್ ಕೊಡಿ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತೇವೆ, ನಿಮ್ಮ ಭೂಮಿ ತಂಟೆಗೆ ಬರಲ್ಲ ಅಂತೇಳಿ ರೈಟಿಂಗ್ ಅಲ್ಲಿ ಕೊಡ್ತೇವೆ. ಯಾಕೆ ಕೊಡಬಾರ್ದು ನೀವು? ಅದನ್ನು ಬಿಟ್ಟು ಕಳ್ಳ ಕಾಕರ ರೀತಿಯಲ್ಲಿ ಯಾವನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಬಿಡದಿ ಕೃಷಿ ಭೂಮಿ ಮೇಲೆ ಕಾಂಕ್ರೀಟ್ ಎಂಬ ಈ ಒಂದು ಟೌನ್ಶಿಪ್ ಅನ್ನು ಕಟ್ಟಿ ಅನ್ನವನ್ನು ಕಿತ್ತುಕೊಳ್ಳುವ ಮುಖಾಂತರ ರೈತರನ್ನು ಬೀದಿಗೆ ತಳ್ಳಲು ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ? ಅಲ್ಲಿನ ಅವನಾನು ಬಾಲಕೃಷ್ಣ ಅಂತೆ ಶಾಸಕನಂತೆ, ಅವನು ಏನು ಅಲ್ಲ ಮಾನ ಮರ್ಯಾದೆನಿಲ್ಲ, ಅವನು ಊಸರವಳ್ಳಿ. ಕುಮಾರಸ್ವಾಮಿ ಮೇಲೆ ಆರೋಪ ಆಯ್ತು. ನಾನು ಕುಮಾರಸ್ವಾಮಿ ಪರವಾಗೂ ಇಲ್ಲ, ಡಿ.ಕೆ. ಪರವಾಗೂ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇವಾಗ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಅವಾಗ ನೀವ್ ಯಾಕೆ ಅದನ್ನ ಇದು ಮಾಡಬಾರ್ದು? ಇವತ್ತು ರೈತರ ಕೋಪ ರಟ್ಟೆಗೆ ಬಂದರೆ ಯಾವ ರೀತಿ ಅಧಿಕಾರಿಗಳ ವಿರುದ್ಧ ಸರ್ಕಾರದ ವಿರುದ್ಧ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ ಕಸ ಅಂದ್ರೆ ದನದ ಕೊಟ್ಟಿಗೆಯಲ್ಲಿದ್ದಂತ ಪೊರಕೆ ಇವತ್ತು ಅಧಿಕಾರಿಗಳ ಮೇಲೆ ಬಂದೈತೆ. ನಮ್ಮ ರೈತ ಮಹಿಳೆಯರು ಹೇಳ್ತಾ ಇದ್ರು, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಿಮ್ಮ ಹೆಣ ಬೇಕಾದ್ರೆ ಕಳಿಸ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ. ಇವತ್ತು ಮುಖ್ಯಮಂತ್ರಿಗಳೇ, ನೀವು ಅಡ್ಡದಾರಿಯಲ್ಲಿ ಬಂದು ನೀವು ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಅಡ್ಡದಾರಿಯಲ್ಲಿ ಬಂದು ವ್ಯವಸಾಯ ಮಾಡಕ್ಕಾಗಲ್ಲ, ಅನ್ನ ಉಳಿಸಲಕ್ಕಾಗಲ್ಲ. ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ಆ ಶಾಸಕರ ಅನಕ್ಷರಸ್ಥ ಶಾಸಕರಾದ ಬಾಲಕೃಷ್ಣ ಅವರೇ, ನಿಮಗೇನಾದ್ರು ಮಾನ ಮರ್ಯಾದೆ ಇದ್ರೆ, ರಿಯಲ್ ಎಸ್ಟೇಟ್ ಉದ್ಯಮಗಳ ಕಸ ತಿಂದ ಇದ್ರೆ, ರೈತರ ಪರವಾಗಿದ್ರೆ, ರೈತರ ಅನ್ನ ತಿನ್ನುವ ಬಾಯಲ್ಲಿ ಈ ಕೂಡಲೇ ರೈತರ ಕೃಷಿ ಜಮೀನನ್ನು ಭೂಸ್ವಾಧೀನ ಮಾಡಿಕೊಳ್ಳಲ್ಲ, ಅಧಿಕಾರಿಗಳೇ ಮಾಡಿರುವಂತಹ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಕೇಸು ದಾಖಲಿಸದೆ ವಾಪಸ್ ಪಡೀರಿ. ನಾವೇನು ನಿಮ್ಮ ಭೂಮಿ ಕೊಡ್ತೀವಿ ಅಂತ ಹೇಳಿಲ್ಲ. ಆ ಮುಖ್ಯಮಂತ್ರಿ ಹೇಳ್ತಾ ಇದ್ನು, ರೀ ಪೊರಕೆ ಹೊಡಿತಾರ ಕಲ್ಲೊಡಿತಾರ ಅಂತೇಳಿ. ಒಂದು ಕಲ್ಲು ಒಂದು ಪೊರಕೆ ಬಂದ್ರೆ ಪರವಾಗಿಲ್ಲ, ಕೋಟ್ಯಾಂತರ ಪೊರಕೆ ಕೋಟ್ಯಾಂತರ ಬಂದ್ರೆ ವಿಧಾನಸೌಧ ಇರಲ್ಲನು. ಶಿವಕುಮಾರಣ್ಣ, ಬಾಲಕೃಷ್ಣಣ್ಣ, ಗೃಹಮಂತ್ರಿಯಣ್ಣ, ವಿಧಾನಸೌಧನೇ ಇರಲ್ಲ. ವಿಧಾನಸೌಧ ಕಟ್ಟಿದವನು ಬೆವರು ಹರಿಸಿದಂತ ರೀತಾನೆ ವಿಧಾನಸೌಧ ಕೆಡುವುದು ತಾಕತ್ತು ನಮಗಿದೆ. ಈ ಕೂಡಲೇ ರೈತರ ಮೇಲೆ ಹಾಕಿರುವ ಪ್ರಕರಣಗಳನ್ನು ವಾಪಸ್ ಪಡಿಬೇಕು, ರೈತರನ್ನ ಕ್ಷಮಾಪಣೆ ಕೇಳಲೇಬೇಕು. ಮಹಾನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಎಲೆಬಿಲ್ಲ ನಾಳಿಕೆ ಅಂತೆ. ಮಹಾರಾಷ್ಟ್ರದಲ್ಲಿ 80,000 ಅಂತೆ, ಆಂಧ್ರದಲ್ಲಿ 40,000 ಅಂತೆ. ಅಲ್ಲೇ ಹೋಗಿ ಟೌನ್ಶಿಪ್ ಮಾಡ್ರಿ, ನಮ್ಮ ರಾಜ್ಯದಲ್ಲಿ ಯಾಕ್ರಿ ಮಾಡ್ತೀರಾ? ಇವತ್ತು ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡುವ ಪ್ರಕ್ರಿಯೆ ಕೈ ಬಿಡಬೇಕು. ಅದನ್ನು ಬಿಡದೇ ಇದ್ರೆ ರೈತರ ಒಂದು ಕೃಷಿ ಭೂಮಿ ಮುಳಿಯೋಗಾಗಿ ಮೂರನೇ ಮಹಾಯುದ್ಧ ಆಗ್ತದೆ. ಅದರಲ್ಲಿ ರೈತರನ್ನ ಸಾಯ್ಬೋದು, ಇಲ್ಲ ರಾಜಕಾರಣಿಗಳನ್ನ ಸಾಯ್ಬೋದು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ದುಡಿಮೆ ದೇಶದ ಅನ್ನ. ಅದನ್ನು ಬಿಟ್ಟು ನೀವು
ಯಾವುದೋ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಜಾಮೀಲಾಗಿ ನಿನಗೆ ಬೇಕಾದ್ರೆ ಎಷ್ಟು 1,000 ಎಕರೆ ನಿಮ್ಮ ಫಾಲೋವರ್ಸ್ ಕೊಡ್ತಾರಲ್ಲ, ನೀವು 9,000 13,000 3 ಎಕರೆ ಯಾಕೆ ತಗೊಂತಾ ಇದೀಯಾ? ನಾಚಿಕೆ ಆಗಲ್ವಾ? ಈ ಕೂಡಲೇ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಆ ಎಚ್ಚರಿಕೆಯ ದೊಂದಿಗೆ ನೀವು ವಾಪಸ್ ಪಡೆದಿದ್ರೆ ರಾಜ್ಯದ ಎಲ್ಲಾ ರಾಷ್ಟ್ರೀಯ ಗ್ರಾಮೀಣ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರಾಜಕಾರಣಿಗಳಿಗೆ ರೈತರು ಬೆಳೆದಿರುವ ನಾಡಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಸುಮಾರು ಬಾರಿ ರೈತರ ಪರ ನಿಂತು ಹೇಳಿ ಅಹವಾಲುಗಳನ್ನು ಕೊಟ್ಟು ಎಷ್ಟೇ ವಿಧವಾಗಿ ನಿಮಗೆ ತಿಳಿಸಿದ್ರು ಮಾಹಿತಿ ಅರ್ಥ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಈಗ ಬಿಡದಿ ಅಂತ ಬಾಯಿ ಬಡ್ಕೊಂತಿದ್ದೀರಾ ನಿಮ್ಮ ರಾಜಕೀಯದಿಂದ. ಆದ್ರೆ ಸರ್ಕಾರಿ ಜಮೀನುಗಳು ಬೇಕಾದಷ್ಟು ಇದಾವೆ, ಅವುಗಳಲ್ಲಿ ಮಾಡ್ಕೊಳ್ರಿ. ನೀವು ಏನ್ ಟೌನ್ಶಿಪ್ ಮಾಡ್ತೀರೋ ಅವೆಲ್ಲ ರೈತರ ಜಮೀನ್ ಬಗ್ಗೆ ಯಾಕೆ ಮಾತಾಡ್ತೀರಿ? ರೈತರ ಜಮೀನ್ ಮೇಲೆ ಯಾಕೆ ನಿಮ್ಗೆ ಕಣ್ಣು? ನಿಮ್ಮ ಭೂಗಳತನಕ್ಕೆ ರೈತರನ್ನ ಯಾಕೆ ಬಲಿ ಕೊಡ್ತಿದ್ದೀರಾ? ನಿಮ್ಮ ಸರ್ಕಾರಿ ಜಮೀನುಗಳು ಎಲ್ಲ ತಾಲೂಕಲ್ಲೂ ಇದಾವೆ, ಎಲ್ಲ ಜಿಲ್ಲೆಗಳಲ್ಲೂ ಇದಾವೆ, ಎಲ್ಲ ಪಟ್ಟಣ ಪಂಚಾಯತಿಗಳ ಪಕ್ಕದಲ್ಲೂ ಇದಾವೆ. ಅವುಗಳನ್ನು ಉಪಯೋಗಿಸ್ಕೊಳ್ರಿ. ಯಾಕೆ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ಈಗಾಗಿರೋ ಟೌನ್ಶಿಪ್ಗಳಲ್ಲೇ 100ಕ್ಕೆ 100 ಭಾಗ ಯಾರು ತುಂಬಿಲ್ಲ. ಅವುಗಳಿಗೆ ಅವ್ಯವಸ್ಥೆ, ಅವುಗಳನ್ನು ಸಹ ಮಾಧ್ಯಮದವ್ರು ಆಚೆ ಇಡ್ತವ್ರೆ. ನೀವು ಮಾಡಿ ಎಟ್ಟ ಕೆಲಸಕ್ಕೆ ರೈತರನ್ನ ಅದೇ ತಪ್ಪಿಸಿ ಅವರ ಬುದ್ಧಿಯನ್ನ ಕೆಡಿಸ್ತಾ ಅವರ ಉದ್ರೇಕಕ್ಕೆ ನೀವು ಕಾರಣರಾಗ್ತಾ ಇದ್ದೀರಾ ಹೊರತು ನಿಮ್ಮಿಂದ ನಾಡಿಗೆ ಉಪಯೋಗ ಅಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹೇಳ್ತೀನಿ, ಗೃಹ ಸಚಿವರಾಗಿ ಅವರೇನು ರಾಜ್ಯದಲ್ಲಿ ರೋಗ ಮುಕ್ತ ಮಾಡಿದಾರೇನ್ರಿ? ಮುಂಚೆ ಅವರು ಇದ್ದಾಗ ಇವಾಗ ಅವ್ರಿಗೆ ಯಾಕೆ ಮತ್ತೆ ಗೃಹ ಸಚಿವರ ಸ್ಥಾನ ಕೊಟ್ಟಿದ್ದೀರಿ? ಪರ್ಕೆ ಅಲ್ಲಿ ಹೋದ್ರೆ ಸಾವಾಗುತ್ತೇನ್ರಿ? ಅದ್ರ ಮೇಲೆ FIR ಹಾಕಿದ್ದೀರಲ್ರಿ ಸ್ವಾಮಿ. ರೈತರಂದ್ರೆ ಅಷ್ಟೊಂದು ಕೀಳಾಗಿ ನೋಡ್ತಾ ಇದ್ದೀರಾ? ಯಾಕೆ ನಿಮ್ಮ ರಿಯಲ್ ಎಸ್ಟೇಟ್ಗೆ ರೈತರನ್ನ ಹೊಣೆ ಮಾಡ್ತಾ ಇದ್ದೀರಾ? ಮಾಡ್ಕೊಳ್ರಿ. ನಿಮ್ಮದೇ 100 ಎಕರೆಗಳು ಹೆಂಗಿರುತ್ತೆ ಅಂತ ಮತ್ತೆ ಇನ್ನೊಂದ್ಸತಿ ಮರುಕಳಿಸ್ಬೇಕಾ? ಒಂದ್ಸತಿ ಯೋಚನೆ ಮಾಡಿ. ಈರುಳ್ಳಿ ಬೆಲೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಸರ್ಕಾರಗಳೇ ಬದಲಾಗಿರೋ ರಾಜ್ಯ ನಮ್ಮದು, ದೇಶ ನಮ್ಮದು. ದಿಲ್ಲಿಯನ್ನ ಮರುಕಳಿಸ್ಕೋಬೇಕಾ? ರಾಜ್ಯದಲ್ಲಿ ನೆನಪಿಟ್ಟುಕೊಂಡು ಹೆಜ್ಜೆ ಮುಂದೆ ಇಡಿ. ಇದು ಮಾಧ್ಯಮಗಳ ಮುಖಾಂತರ ನಿಮಗೆ ಕೊಡ್ತಿರೋ ಎಚ್ಚರಿಕೆ ಅಂತಾನೆ ತಿಳ್ಕೊಳ್ರಿ, ಪರವಾಗಿಲ್ಲ. ಆಲ್ರೆಡಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಕಡೆನೇ ಇದ್ದಾರೆ. ಅವರು ಕೂಡ ನಿಮ್ಮ ಜಾತಕವನ್ನ ಬಯಲಿಟ್ರು. ಬೇರೆ ರಾಜ್ಯಗಳಿಂದ ಕರೆಸಿ ಪ್ರತಿಭಟನೆ ಮಾಡಿಸ್ತೀರೇನ್ರಿ ನೀವು? ಅಷ್ಟೊಂದು ಕೀಳ್ಮಟ್ಟದ ರಾಜಕೀಯ ನಿಮ್ಗೆ ಬೇಕಿತ್ತಾ? ಮತ್ತೆ ಎಣಿಸ್ಕೋಬೇಕು, ಆರಿಸ್ಕೋಬೇಕು ಜನ. ಆ ರೀತಿ ಮಾಡಬೇಕು ರಾಜಕಾರಣ. ಕೂಡಲೇ ಅವ್ರ ಮೇಲೆ ಮಾಡಿರುವಂತ FIR ಅನ್ನು ರದ್ದು ಮಾಡಿ